ಹಾಯ್ ಫ್ರೆಂಡ್ಸ್, ನೋಡಿ ಕಟ್ಟಿಂಗ್ಸ್ ಎಲ್ಲ ತೋರಿಸಿದ್ದೀನಿ ಪಟಿಯಾಲ ಪ್ಯಾಂಟಿಂದು. ನೋಡಿ ಒಂದು ಕಾಲು ಸ್ಟಿಚ್ ಮಾಡಿದ್ದೀನಿ, ಈ ಥರ ಜೋಡಿಸಿದ್ದೀನಿ. ಇನ್ನೊಂದು ಕಾಲನ್ನ ಸ್ಟಿಚ್ ಮಾಡೋಕ್ಕೆ ತೋರಿಸ್ತೀನಿ, ಯಾವ ರೀತಿ ಸೇರಿಸ್ಬೇಕು ಅನ್ನೋದನ್ನ ನೋಡ್ತೀನಿ. ಇದು ಸೊಂಟದ ಪಟ್ಟಿ, ಇದು ಒಂದು ಕಾಲಲ್ಲಿ ಆಲ್ರೆಡಿ ಸೇರಿಸಿದ್ದೀನಿ. ಇನ್ನೊಂದು ಕಾಲನ್ನ ಯಾವ ರೀತಿ ಜೋಡಿಸ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇವೆರಡು ಪೀಸ್ ಇಕ್ಕಿತ್ವಲ್ಲ, ಇದು ಮಾಡಿಕೊಂಡು ತಕ್ಕೊಂಡು ಈಗ ಸೇರಿಸ್ತೀನಿ. ನೋಡಿ ಸ್ಟಿಚಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ, ಪಟಿಯಾಲ ಪ್ಯಾಂಟನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇನ್ನೊಂದು ಸೈಡಲ್ಲೂ ಇದೇ ರೀತಿ ನೋಡಿ, ಎರಡು ಕಡೆನೂ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದ್ರ ಮೇಲೆ ಒಂದೊಂದು ಸ್ಟಿಚ್ ಹಾಕ್ಬಿಡೋಣ. ಎರಡು ಸೈಡಿಗೂ ಮೇಲ್ಗಡೆ ಒಂದೊಂದು ಸ್ಟಿಚ್ ಹಾಕೊಂಬಿಡಿ. ಅದೇ ರೀತಿ ಇನ್ನೊಂದು ಕಡೆನೂ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿ ಸೇರಿಸಿ ಎಲ್ಲ ರೆಡಿ ಆಯಿತು. ಈಗ ಕಾಲಿಗೆ ಮಡಿಕೆ ಮಾಡಿ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೋಡಿ. ಎರಡು ಮಡಿಕೆ ಮಾಡಿ ರೀತಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬಟ್ಟೆ ಬೇಕು, ದಪ್ಪ ಬೇಕು ಅಷ್ಟನ್ನು ಇಟ್ಕೊಂಡಿದ್ರ ಮೇಲೆ ಈಗ ಮತ್ತೆ ಒಳಗಡೆ ಮಡಿಕೆ ಮಾಡಿ ಒಂದು 5-6 ಸ್ಟಿಚ್ಚು ಅದ್ರ ಮೇಲ್ಗಡೆ ನೋಡಿ. ಕಾಲು ರೆಡಿ ಆಯಿತು, ಈ ಕಾಲು ರೆಡಿ ಆಯಿತು, ಇದು ರೆಡಿ ಆಗಿದೆ. ಮಧ್ಯದಲ್ಲಿ ಸೆಂಟ್ರಲ್ಲಿ ಜೋಡಿಸ್ಕೊಂಬಿಡೋಣ. ಎರಡು ಬದಿನೂ ಒಂದೊಂದು ಸ್ಟಿಚ್ ಹಾಕ್ಬಿಡ್ತೇನೆ. ಅದೇ ರೀತಿ ಈ ಸೈಡನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ. ಇದೆಲ್ಲ ಫ್ರಿಲ್ಲು ನೆರಿಗೆ ಇಡೋದು. ಎರಡು ಜಾಯಿಂಟ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಇದು ಮಧ್ಯಕ್ಕೆ ಬರಬೇಕು ಸೆಂಟ್ರಿಗೆ. ನೋಡಿ, ಇದಿಷ್ಟು ಫ್ರಿಲ್ ಬರುತ್ತೆ. ಯಾವ ರೀತಿ ಫ್ರಿಲ್ ಹಿಡಿಯೋದು ಅಂತ ನೋಡೋಣ. ಈಗ ಬೆಲ್ಟು ರೆಡಿ ಮಾಡ್ಕೊತೀನಿ. ಈಗ ಕೆಳಗಡೆ ಪ್ಯಾಂಟ್ ಎಲ್ಲ ರೆಡಿ ಆಯಿತು. ಬೆಲ್ಟನ್ನ ನೋಡಿ, ಇದು ಬೆಲ್ಟು ಸೊಂಟದ್ದು ಮಡಚಿಬಿಡ್ತೀನಿ. ಬಾಕ್ಸ್ ಮಾಡ್ತಾ ಇದ್ದೀನಿ. 1 ಇಂಚು ಕೂಳೆ ಬಿಡ್ತಾ ಇದ್ದೀನಿ ಎಕ್ಸ್ಟ್ರಾ. ಇಂಚ್ ತನಕ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಓಪನ್ ಬಿಟ್ಟು ಹೀಗೆ ಎಳೆದು ಇಲ್ಲೊಂದು ಟಕ್ ಹಾಕ್ತೀನಿ. ಮತ್ತು ಹೀಗೆ ಓಪನ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ ಹಾಕ್ಬಿಡೋಣ.
ಬೆಲೆಟ್ ರೆಡಿ ಆಯಿತು. ಈಗ ಲಾಡಿಗೆ ಮಡಚಿ ಒಂದು ಹೊಲಿಗೆ ಹಾಕೋಣ. ಇಲ್ಲಿ ಇಲ್ಲಿ ಓಪನ್ ಬಿಟ್ಟಿರ್ತೀವಿ ಈ ಥರ 1 ಇಂಚು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ, ಅದು ಸ್ಟಿಚ್ಚಿಗೆ ಬಿಟ್ಟಿದ್ದೀನಿ. ಈಗ ಸ್ಟಿಚ್ ಮಾಡ್ತೀನಿ. ಬೆಲ್ಟ್ ರೆಡಿ ಆಯಿತು. ಈಗ ಕರೆಕ್ಟಾಗಿ ಈಗ ನೋಡ್ಕೊಂಡ್ಬಿಟ್ಟು ಇದು ಮುಂಭಾಗ ಫ್ರಿಲ್ ಇಡೋಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಮಾರ್ಕ್ ಆಯ್ತು. ಈಗ ಫ್ರಿಲ್ ಇಡೋದು ತೋರಿಸ್ತೀನಿ. ಫ್ರೆಂಡ್ಸ್, ಇದೆಲ್ಲ ರೆಡಿಯಾಗಿದೆ. ಈಗ 4 ಭಾಗ ಮಾಡ್ಕೊಬೇಕು. ಅದಕ್ಕೂ ನಾವು 4 ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಕರೆಕ್ಟಾಗಿ ಬಂದು ನಿಲ್ಲಬೇಕು. ಫ್ರಿಲ್ ಇಡೋದಾದರೆ ಸುಲಭ ಆಗುತ್ತೆ ನೋಡಿ. ಇದು ಸೈಡಿಗೆ ಬರುತ್ತೆ. ಇನ್ನು ಮಾರ್ಕ್ ಮಾಡಿ ಮಧ್ಯದಲ್ಲಿ ನೋಡಿ, ಇದು ಸೆಂಟ್ರ್ ಇದೆಯಲ್ವಾ, ಈ ಫ್ರಿಲ್ಲು ಈ ಥರ ಬರಬೇಕು. ಈ ಕಡೆದು ಈಗ ಬರಬೇಕು. ಒಂದು 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಅದಕ್ಕೆ ಕರೆಕ್ಟ್ ಆಗುತ್ತೆ. ಈಗ ನಾನು ಅಷ್ಟು ಫ್ರಿಲ್ ಇಟ್ಟು ತೋರಿಸ್ತೀನಿ ನಿಮಗೆ. 1 ಇಂಚಿಗೆ ಹಿಂದೆ ಮುಂದೆ 2 ಸೈಡು ಒಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಸುಲಭ ಆಗುತ್ತೆ. ಆಮೇಲೆ ಫ್ರಿಲ್ ಇಡೋದು ಯಾವ ರೀತಿ ಅಂತ ನೋಡೋಣ. ಹಿಂದೆ ಮುಂದೆ ಎರಡನ್ನೂ ಅದೇ ರೀತಿ ಒಂದೊಂದು ಫ್ರಿಲ್ ಇಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ನೋಡಿ, 1 ಇಂಚಿಗೆ ಇದು ಹೀಗೆ ಬರಬೇಕು. ತುಂಬ ಫ್ರಿಲ್ ಬರುತ್ತೆ, ಚೆನ್ನಾಗೂ ಇರುತ್ತೆ. ಈಗ ಸ್ಟಾರ್ಟ್ ಮಾಡ್ತೀನಿ. ಮಧ್ಯದಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಫ್ರಿಲ್ ಬರುತ್ತೆ ಅಷ್ಟನ್ನು ದೊಡ್ಡಕ್ಕೆ ಬೇಕಾದ್ರೆ ದೊಡ್ಡಕ್ಕೆ ಇಟ್ಕೊಳ್ಳಿ ಫ್ರಿಲ್ಲನ್ನು, ಸಣ್ಣಕ್ಕೆ ಬೇಕಾದರೆ ಸಣ್ಣಕ್ಕೆ ಇಟ್ಕೊಳ್ಳಿ. ಮುಂದ್ಗಡೆನೇ ಒಂದು ಸ್ವಲ್ಪ ಜಾಸ್ತಿ ಫ್ರಿಲ್ ಇಡೋಣ. ಹಿಂದ್ಗಡೆಗೆ ಒಂದು ಸ್ವಲ್ಪ ಬಂದರೂ ಪರವಾಗಿಲ್ಲ. ನೋಡಿ, ಫ್ರಂಟಿಂದ ಫ್ರಿಲ್ಲನ್ನು ಇಟ್ಕೊತಾ ಬಂದಿದ್ದೀನಿ. ಈಗ ಮತ್ತೆ ಹಿಂದ್ಗಡೆ ಮಧ್ಯ ಸೀಟು 2ನೇ ಪಾರ್ಟಿಗೆ ಬರಬೇಕು. ಇಲ್ಲಿ ಬಂದು ನಾನು ನಿಲ್ಲಿಸ್ತೀನಿ. ನೆರಿಗೆ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಇಡ್ತಾ ಬಂದಿದ್ದೀನಿ, ಮುಗಿತಾ ಬಂತು. ಇದು ಸೀಟು ಹಿಂದ್ಗಡೆ, ಇದು ಫ್ರಂಟು, ಇದು ಬ್ಯಾಕು. ನೋಡಿ, ಈ ಕಚ್ಚಿದೆಯಲ್ವಾ, ಇದು 2ನೇದು ಹಿಂದ್ಗಡೆ ಭಾಗ. ಇಲ್ಲಿಗೆ ಬಂದು ಈ ಹೊಲಿಗೆ ಸ್ಟಿಚ್ಚು ಇಲ್ಲಿಗೆ ಕೂರಬೇಕು ಕರೆಕ್ಟಾಗಿ. ನೋಡಿ, ಅಷ್ಟು ಸ್ಟಿಚ್ನೆಲ್ಲ ನೆರಿಗೆನೆಲ್ಲ ಫ್ರಿಲ್ಲೆಲ್ಲ ಹಿಡ್ದಾಯಿತು. ಇಲ್ಲೊಂದು ಸ್ವಲ್ಪ ಹಿಂದ್ಗಡೆ ಬೇಕಾದರೆ ಏನು ನೆರಿಗೆ ಇರಲಿಲ್ಲ, ಏನು ತೊಂದರೆ ಇಲ್ಲ. ನೋಡಿ, ಈ ಕಡೆ ನೆರಿಗೆ ಎಲ್ಲ ಹೀಗೆ ಇಟ್ಕೊಂಬಂದ್ವಿ. ಈ ಕಡೆ ನಾವು ಹೀಗೆ ಉಲ್ಟಾ ಇಡಬೇಕು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ, ಇಲ್ಲಿ ಇಟ್ಟಿದ್ದೀನಲ್ಲ ಒಂದು ಸ್ಟಿಚ್ಚು, ಅದೇ ಥರ. ಇಲ್ಲೆಷ್ಟು ಬಿಟ್ಟಿದ್ನೋ ನೆರಿಗೆ ಹಿಡಿದಲೇ ಇಲ್ಲೂ ಅಷ್ಟೇ ಬಿಟ್ಕೊಂಡು ಮತ್ತೆ ಫ್ರಿಲ್ ಇಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಫ್ರಿಲ್ ಇಡೋಕ್ಕೆ. ನೋಡಿ, ಈ ಥರ ಇಡ್ತೀನಿ ಫ್ರಿಲ್ಲನ್ನು. ತುಂಬ ಸುಲಭ, ನೀವು ಒಂದ್ಸರಿ ಟ್ರೈ ಮಾಡಿ. ಕಟಿಂಗ್ಸ್ ಎಲ್ಲ ತೋರಿಸಿದ್ದೀನಿ, ಈಗ ಸ್ಟಿಚಿಂಗು ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೈಡಿಂದು ಕಚ್ ಹಾಕಿದ್ದೀನಲ್ವಾ, ನಾನು ಒಂದು ಮೀಡಿಯಮಾಗೆ ಸ್ಟಿಚ್ಚನ್ನು ನೆರಿಗೆ ಫ್ರಿಲ್ ಇಡ್ತಾ ಇದ್ದೀನಿ. ದೊಡ್ಡ ಬೇಕಾದ್ರೆ ದೊಡ್ಡ ಇಟ್ಕೊಬೋದು. ಕಡಿಮೆ ಬಟ್ಟೆಯಲ್ಲಿ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ.
ಎರಡನೇದು ಸೀಟು ಕಡೆ ಅದು ಫಸ್ಟ್ ತೋರಿಸಿದ್ದು ಸೆಕೆಂಡು ಪಾಯಿಂಟು. ಇಲ್ಲಿಗೆ ಸ್ಟಿಚ್ಚನ್ನ ತೊಗೊಂಬಂದು ಈ ನೆರಿಗೆನ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ನೆರಿಗೆ ಇಡೋದು ತೋರಿಸ್ತೀನಿ. ಇಲ್ಲಿ ಇಷ್ಟು ಜಾಗ ಬಿಟ್ಟಿದ್ದೀನಿ ಹಿಂದ್ಗಡೆ, ಇಲ್ಲೂ ಅಷ್ಟೇ ಬಿಟ್ಬಿಟ್ಟು ಮುಂದಕ್ಕೆ ಮತ್ತೆ ನೆರಿಗೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಫ್ರಿಲ್ಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ನೆರಿಗೆ ಈ ಕಡೆ ಇದೆಯಲ್ಲ, ಈಗ ಆಪೋಸಿಟ್ ಹೀಗೆ ಬರಬೇಕು ನೆರಿಗೆ. ನೋಡಿ ಈ ಥರ, ಈ ನೆರಿಗೆ ಈ ಥರನೇ ಬರಬೇಕು. ಈ ಕಡೆ ಇಡ್ತಾ ಬರ್ತೀನಿ. ಹೀಗೆ ಒಂದೊಂದೇ ನೆರಿಗೆ ಫ್ರಿಲ್ಲನ್ನು ಇಟ್ಕೊತಾ ಬರ್ತಾಯಿದ್ದೀನಿ. ನೋಡಿ ಈ ಸ್ಟಿಚ್ಚನ್ನು ಸಹ ನೆರಿಗೆ ಒಳಗೆ ಹೀಗೆ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ನಾವು ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ ಸೆಂಟ್ರ್ ಪಾಯಿಂಟ್ ಬಂತದು ಕಚ್ಚಾಕಿದ್ದು ಸೈಡು. ನೋಡಿ ಇದನ್ನು ಅಷ್ಟೇ, ಇನ್ನು ಸ್ಟಿಚ್ ಇದೆಯಲ್ಲ ಇದನ್ನು ಹಿಂಗೆ ಫೋಲ್ಡ್ ಮಾಡಿದ್ರೆ ಗೊತ್ತೇ ಆಗಲ್ಲ, ನೆರಿಗೆ ಒಳಗೆ ಹೋಗ್ಬಿಡುತ್ತೆ, ಸೇರಿಬಿಡತ್ತೆ. ನೋಡಿ ಎಲ್ಲ ಬಂತು. ಮತ್ತು ಈಗ ಇದ್ರ ಮೇಲೆ ಹೀಗೆ ಒಂದು ಹೊಲಿಗೆ ಹಾಕಬೇಕು. ಇದು ಹಿಂದ್ಗಡೆ ಹಿಂಗೆ ಭಾಗ, ಇದು ಹಿಂಭಾಗ, ಇದು ಮುಂಭಾಗ. ಇಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ಲಾಡಿ ಹಾಕೋದು. ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತೀನಿ ನೋಡಿ. ಈಗ ಈಗ ಕಾಲನ್ನು ಜಾಯಿಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಕಾಲು ಲೂಸು 7.5, ಇಲ್ಲಿ 7.5 ಬರುತ್ತೆ. ಜಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ತಂದು ಜಾಯಿಂಟ್ ಮಾಡಿ ಮತ್ತು ಆ ಕಡೆಯಿಂದನೇ ಯಾವ ರೀತಿ ಬಂತು ಅಂತೇಳಿ ನೋಡಿ. ಸ್ಟಿಚ್ ಎಲ್ಲ ಆಯಿತು, ಈ ರೀತಿ ಕಾಣುತ್ತೆ. ಈ ಲಾಡಿನ ಈ ಓಲ್ ಇದೆಯಲ್ಲ, ಈ ಓಲಲ್ಲಿ ಲಾಡಿ ಸೇರಿಸಿದ್ರೆ ಮುಗಿಯಿತು ನೋಡಿ. ಎಲ್ಲ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.